ಇತ್ಲಿ ಗಿಡ ಮದ್ದಲ್ಲನ ಅದ್ ಹೆಂಗ್ ಪುಟ್ಟಿ ಅದ್ ಮ್ಯಾಚ್ ಆಗುತ್ತೆ ಈ ಸಿಚುವೇಶನ್ಗೆ. ನಾನು ಹೇಳಿದ್ದಕ್ಕೂ ಇದು ನೋಡಿ ಗೈಸ್, ಇವ್ರೆ ಇತ್ಲಿ ಗಿಡ ಮದ್ದಲ್ಲ. ಈಗ ಎಕ್ಸ್ಪ್ಲೈನ್ ಮಾಡ್ಬೇಕು ಅವರು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತೊಡೆಯುವುದೇ ಜೀವನ, ತುಡಿಯುವುದೇ ಅಲ್ಲ. ಗೈಸ್, ಈಗ ಬಾಗ ಬೀಚಿಂದ ನಾವು ಅಗೋಡಾ ಫೋರ್ಟ್ ಕಡೆ ಹೋಗ್ತಾ ಇದೀವಿ. ಅಷ್ಟೊಂದು ನೀರಲ್ಲೇ ಜಾಸ್ತಿ ಆಟ ಆಡಿದ್ವಿ. ವೇವ್ಸ್ ಎಲ್ಲ ಸಕ್ಕತ್ತಾಗಿ ಬರ್ತಾಯಿತ್ತು, ಅಲ್ಲೇ ಎಂಜಾಯ್ ಮಾಡಿದ್ವಿ. ಬೇರೆ ಎಲ್ಲ ನಾವು ನೋಡಿದ್ವಿ ಸ್ಪೋರ್ಟ್ಸ್, ಬಟ್ ಅಷ್ಟೊಂದು ವರ್ತ್ ಅಂತ ನಮ್ಗೆ ಅನಿಸಿಲ್ಲ ಟು ಬಿ ಫ್ರಾಂಕ್. ಸೊ ಹಂಗಾಗಿ ನಾವು ಬೇರೆ ಯಾವುದಕ್ಕೂ ಹೋಗಿಲ್ಲ, ಜಸ್ಟ್ ಒಂದು ಬೋಟಿಂಗ್ ಹೋಗ್ಬಿಟ್ಟು ಬಂದ್ವಿ. ಹಾಗೆ ವಾಟರಲ್ಲಿ ಆಟ ಆಡಿದ್ವಿ. ಮತ್ತು ಈಗ ಅಗೋಡಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸಾರಿ, ಅಗೋಡಾ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸಾರಿ ಗೈಸ್, ಅಗೋಡಾ ಫೋರ್ಟ್ ಅದು ಬೀಚ್ ಅಲ್ಲ. ಹೌದು, ಬೀಚಿಂದ ನಾವು ಆಚೆ ಬಂದ್ರು ನಮ್ಮ ಮನಸ್ಸು ಇನ್ನೂ ಬೀಚಲ್ಲೇ ಇದೆ. ಬಟ್ ಇಲ್ಲಿರೋರಿಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಲ್ಲ, ಬೀಚ್ ಅದು ಇದು ಅಂತ. ಇಲ್ಲೇ ಜೀವನ ಮಾಡೋರಿಗೆ ಅಲ್ಲ. ಮಡಿಕೇರಿ ಚಿಕ್ಕಮಂಗ್ಳೂರು ಸೈಡ್ ಇರೋರಿಗೆ ಅಲ್ಲಿ ಕ್ಲೈಮೇಟ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ, ಇದೇನೋ ಹಿಂಗಿರುತ್ತೆ ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಇಲ್ಲಿರೋರಿಗೆ ಈ ಬೀಚ್ಗೆಲ್ಲ ಹೋಗ್ಬೇಕು ಅದು ಇದು ಅಂತ ಇಂಟ್ರೆಸ್ಟ್ ಇರಲ್ಲ. ಯಾಕಂದ್ರೆ ಇಲ್ಲೇ ಬೀಚ್ ಹತ್ರನೇ ಇರುತ್ತೆ, ಅವ್ರು ಯಾವಾಗ ಬೇಕಂದ್ರೆ ಹೋಗ್ಬೋದು. ಇವಾಗ ಸಾಯಂಕಾಲ ಬೇಕಂದ್ರೆ ಸಾಯಂಕಾಲನೇ ಬೀಚ್ಗೆ ಹೋಗ್ಬೋದು ಅವರು. ಆದರೆ ನಮ್ಗೆ ಹಂಗಿಲ್ಲ, ನಾವು ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ. ನಾವು ಎಷ್ಟೋ 500-600 ಕಿಲೋಮೀಟರ್ ದೂರ ಇರ್ತೀವಿ. ಅಲ್ಲಿಂದ ನಾವು ಬೀಚಿಗೆ ಬರಬೇಕಂದ್ರೆ ಒಂದು ದಿವಸ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು. ಬಟ್ ಇಲ್ಲಿರೋರಿಗೆ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಅಷ್ಟೊಂದು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದೇ ಒಂದು ಯಾವುದೋ ಒಂದು ಸೇಯಿಂಗ್ ಇದೆಯಲ್ಲ, ಏನೋ ಒಂದು ಸೇಯಿಂಗ್ ಇದೆಯಲ್ಲ, ಅದು ಹಾಂ, ಇತ್ಲಿ ಗಿಡ ಮದ್ದಲ್ಲನ. ಅದ್ ಹೆಂಗ್ ಪುಟ್ಟಿ ಅದ್ ಮ್ಯಾಚ್ ಆಗುತ್ತೆ ಈ ಸಿಚುವೇಶನ್ಗೆ. ನಾನು ಹೇಳಿದ್ದಕ್ಕೂ ಇದಕ್ಕೂ ನೋಡಿ ಗೈಸ್, ಇವ್ರೆ ಇತ್ಲಿ ಗಿಡ ಮದ್ದಲ್ಲ. ಈಗ ಎಕ್ಸ್ಪ್ಲೈನ್ ಮಾಡ್ಬೇಕು ಅವರು. ಅಂದ್ರೆ ನಾವ್ ಇತ್ಲಲ್ಲಿ ಇರೋದು ಅಷ್ಟು ಗಮನಿಸಲ್ಲ ಅಂತ ಹೇಳ್ತಾ ಇದೀನಿ. ನಾವೇನಕ್ಕೂ ಕನ್ಸಿಡರ್ ಮಾಡಲ್ಲ ಅದನ್ನ ಅಂತ ಹೇಳ್ತಾ. ಅಂದ್ರೆ ಇತ್ಲು ಗಿಡನ ನಾವ್ ಹೆಂಗ್ ನೆಗ್ಲೆಕ್ಟ್ ಮಾಡ್ತೀವಿ, ಆತರ ನಾವು ಇವರೆಲ್ಲ ಸುತ್ತಮುತ್ತ ಇರೋದನ್ನ ಬೀಚ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಇತ್ಲು ಗಿಡ ಮದ್ದಲ್ಲ ಅಂದ್ರೆ ಇತ್ಲಲ್ಲಿ ಇರೋದೆಲ್ಲ ಒಳ್ಳೇದಲ್ಲ ಅಂತ, ನಮ್ಮ ಪಕ್ಕದಲ್ಲಿ ಇರೋರೆಲ್ಲ ಒಳ್ಳೆಯವರಲ್ಲ ಅಂತ. ಆತರ ಸುಮ್ಮನೆ ಇರ್ತಾರೆ. ಆದ್ರೆ ಅದು ಏನು ಯೂಸ್ ಆಗಲ್ಲ ಅನ್ನೋ ತರ ಬೇಸಿಕಲಿ. ಇತ್ಲಿ ಗಿಡ ಮದ್ದಲ್ಲ ಅಂದ್ರೆ ಇತ್ಲಲ್ಲಿರೋ ಗಿಡ ಮದ್ದಲ್ಲ, ಮದ್ದಲ್ಲಿದೆಯಲ್ಲ ಹುಡ್ಕೊಂಡು ಕಿತ್ಕೊಂಡ್ ಬರ್ಬೇಕು ಅಂತ. ಕರೆಕ್ಟಾ? ಅವ್ರ ಅಕ್ಕ ಹೇಳಿದ್ ಅದನ್ನ ತಂಗಿ ವಿವರಿಸಿ ಡೀಟೇಲ್ ಆಗಿ ಹೇಳಿದ್ದಾರೆ. ಏನಂದ್ರೆ ನಮ್ ಸೇಯಿಂಗ ಅದೇ ಯಾವ್ದೋ ಒಂದು ಸಾಂಗಲ್ಲಿ ಏನೋ ಇದೆಯಲ್ಲ, ಇದು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತೊಡೆಯುವುದೇ ಜೀವನ, ತುಡಿಯುವುದೇ ಅಲ್ಲ. ತುಡಿಯುವುದೇನೆ ನಮ್ಮ ತುಡಿಯುವುದೇನ. ನೋಡಿದ್ರ ಕಂಟೆಂಟ್ ಹೆಂಗ್ ಕೊಡ್ತಾಳೆ ಅಮ್ಮು. ಸೊ ಆ ಥರ ನಮ್ಮ ಹತ್ರ ಏನಿರಲ್ವೋ ಅದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇರೋದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ, ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ. ಆ ಥರ ಜನಗಳು ಅವ್ರ ಹತ್ರ ಏನಿರುತ್ತೋ ಅದನ್ನ ಮರೆದೋಗ್ಬಿಟ್ಟು ಇನ್ನೆಲ್ಲ ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಇರ್ತಾರೆ. ಹೌದು, ಪಕ್ಕದಲ್ಲಿರೋ ದೇವಸ್ಥಾನ ನೋಡೋಕ್ಕೆ ಜನ ಇನ್ನೆಲ್ಲಿಂದನೂ ಎಷ್ಟೋ ಕಿಲೋಮೀಟರ್ ಬಂದಿರ್ತಾರೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ನೋಡೋಕ್ಕೆ. ನಾವು ಪಕ್ಕದಲ್ಲಿ ಇರ್ತೀವಿ, ಹೋಗಿ ನೋಡಿರಲ್ಲ ಅಲ್ವೇನೇಮೋ. ಅಕ್ಕ ತಂಗಿ ಗೂಬೆ ಅಂತ ಇಬ್ರು ಗೂಬೆ ತರತಾವ. ಹೌದಾ? ಮಹಾಲಕ್ಷ್ಮಿ ಅಂತ ಅಂದ್ರೆ ಗೂಬೆ ಅಂದ್ರೆ ಲಕ್ಷ್ಮಿದು ಇಷ್ಟ. ಸೊ ನಾವು ಇಬ್ರು ಲಕ್ಷ್ಮೀದಿರೋ ಅಕ್ಕ ತಂಗಿ. ಲಕ್ಷ್ಮಿ ಮಹಾಲಕ್ಷ್ಮಿ. ಗೈಸ್, ಫೈನಲಿ ನಾವು ಅಗೋಡಾ ಫೋರ್ಟ್ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಫೋರ್ಟ್ ಬಂದು. ತುಂಬಾ ಚೆನ್ನಾಗಿದೆ, ತುಂಬ ಗ್ರೀನರಿ ಕೂಡ ಆಗಿದೆ. ಈ ಬಿಸಿಲಲ್ಲಿ ಸಖತ್ ಗ್ರೀನರಿ ಆಗಿದೆ. ಈ ಅಗೋಡಾ ಫೋರ್ಟ್ ಬಂದು 1612ರಲ್ಲಿ ಪೋರ್ಚುಗೀಸ್ ಅವರು ಇದನ್ನ ನಿರ್ಮಿಸಿರೋದು. ಸೊ ಅಗೋಡಾ ಅಂದರೆ ನೀರು ಅಂತ ಅರ್ಥ ಬರುತ್ತೆ. ಸೊ ನಾವಿವಾಗ ಅಲ್ಲಿ ಟಿಕೆಟ್ ತೊಗೊಳೋದಕ್ಕೆ ನಿಂತಿದ್ದೀವಿ. ಟಿಕೆಟ್ ಬಂದು 25 ರೂಪೀಸ್ ಪರ್ ಪರ್ಸನ್. ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರ ಹತ್ರ ಫೋನ್ ಇದೆ, ನಮ್ಮ ಟಿಕೆಟ್ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ.
ಸೊ ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗಿದೆ. ಕಲ್ಲಲ್ಲಿ ಆಗಿನ ಕಾಲದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇರ್ಬೋದು ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಿ ಕಟ್ಸೋದಕ್ಕೆ. ಎಷ್ಟು ಬರೀ ಕಲ್ಲಲ್ಲೇ ಮಾಡಿದ್ದಾರೆ, ತುಂಬಾ ಸಖತ್ತಾಗಿದೆ. ನಮ್ಮ ಭಾರತದ ಬಾವುಟ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ನೋಡಿ, ಎಷ್ಟು ಸುಂದರವಾಗಿದೆ. ಇಲ್ಲಿಂದ ಬಂದು ಬೀಚ್ ಮಾತ್ರ ಸಖತ್ ವ್ಯೂ, ಆದರೆ ನಾವು ತುಂಬಾ ಬಿಸಿಲಲ್ಲಿ ಬಂದಿದ್ದೀವಿ. ಸೊ ಸಕ್ಕಾಪಟ್ಟೆ ಬಿಸಿಲಿತ್ತು, ಆದರೆ ವ್ಯೂ ಮಾತ್ರ ಸೂಪರಾಗಿತ್ತು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ಅಗೋಡಾ ಫೋರ್ಟ್ನ ಮುಂಚೆ ಜೈಲಾಗಿ ಕೂಡ ಬಳಸ್ತಾ ಇದ್ರಂತೆ. ಹಾಗೆ ಇಲ್ಲಿ ಅಂದರೆ ಅರೇಬಿಯನ್ ಸೀ ದಡದಲ್ಲಿರೋದ್ರಿಂದ ಇಲ್ಲಿ ತುಂಬಾ ಸಖತ್ತಾಗಿರತ್ತಂತೆ ಸನ್ರೈಸ್ ಹಾಗೂ ಸನ್ಸೆಟ್. ನಾವಾದರೆ ಮಧ್ಯಾಹ್ನ ಬಂದಿದ್ದೀವಿ, ಸೊ ಏನೂ ನೋಡಲಿಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಒಂದು ರೀಲ್ಸ್ ಆದರೂ ಮಾಡೋಣ ಅಂತ ನೋಡಿ ನಾನು ನಮ್ಮ ಅಕ್ಕ ಇಬ್ಬರು ಓಡಿ ಬಂದು ಒಂದು ರೀಲ್ಸ್ನ ಮಾಡ್ತಾಯಿದ್ದೀವಿ. ನೋಡಿ 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 ನಮ್ಮ ಯಜಮಾನ್ರು ಅದನ್ನ ಸಖತ್ತಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಒಂದು ಬರೋದು ಓಡೋಗೋದು, ಅದೇ ಒಂದು ರೀಲ್ಸ್. ಈಗ ಅಗೋಡಾ ಫೋರ್ಟ್ ಮುಗಿಸ್ಕೊಂಡು ನಾವು ಕಾರಲ್ಲಿ ಕೂತ್ಕೊಂಡು ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಇದರಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮದು ಮೈಕ್ ವರ್ಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಾನೇ ಈಗ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24. ಅದು ಏನಂದರೆ ಅವಳು ಪಾಸ್ವರ್ಡ್ ಹಾಕಿ ಮಾಮೂಲಿ ಫೇಸ್ ರೆಕಗ್ನಿಷನ್ ಇಟ್ಟಿದ್ದಾಳೆ. ಬಟ್ ನನ್ನ ಫೇಸಿಂದ ಅದು ಎಷ್ಟು ಸಲ ಓಪನ್ ಮಾಡಿದ್ರೂ ಓಪನ್ ಆಗ್ತಾಯಿದೆ. ಸೊ ಸ್ಟಾರ್ಟಿಂಗ್ ಒಂದು ಸಲ ಆಯಿತು, ಅವ್ರಿಗೆ ಹೇಳಿದ ತಕ್ಷಣ ಮತ್ತೆ ಆಗಲಿಲ್ಲ. ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ತಾಯಿದ್ದೀವಿ, ಬಟ್ 2-3 ಸಲ ಓಪನ್ ಆಯಿತು. ಅದಕ್ಕೆ ಹೇಗೆ ಅದು ನಾವು ಅಟ್ಲೀಸ್ಟ್ ನಾವಿಬ್ಬರು ಒಂದೇ ಥರ ಇದ್ದೀವಿ ಅನ್ಕೋಬೋದು, ಅಕ್ಕ ತಂಗಿ ಓಪನ್ ಆಯಿತು. ಆದರೆ ಬೇರೆಯವರು ಯಾರಾದರೂ ದಪ್ಪ ಗುಂಡಕ್ಕಿದ್ದರೆ ಈ ಥರ ಓಪನ್ ಆದರೆ ಏನು ಮಾಡೋದು? ಏನು ಸೆಕ್ಯೂರಿಟಿ ಇರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24ಅಲ್ಲಿ ಹೇಳಿ? ಯಾವ ಥರ ನಾವು ನಂಬಿಕೆಯಿಂದ ಫೋನ್ ತಗೋತೀವಿ, ಈ ಥರ ಎಲ್ಲ ಆಗಿಬಿಟ್ರೆ ಏನಪ್ಪ ಮಾಡೋದು? ಗೈಸ್ ನೋಡಿ, ಇದೆ ಗೋವಾದ ವ್ಯಾಕ್ಸ್ ಮ್ಯೂಸಿಯಂ. ಸ್ಟಾರ್ಟಿಂಗೇ ನಮ್ಮ ಮಹಾತ್ಮ ಗಾಂಧೀಜಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ಗಾಂಧಿ ತಾತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಡೀಟೈಲಾಗಿ ಮಾಡಿದ್ದಾರೆ ನೋಡಿ. ಕೂದಲು, ತಲೆನಲ್ಲಿ ಕೂದಲು ಎಷ್ಟು ನೀಟಾಗಿ ಮಾಡಿ, ಆ ಸ್ಕಿನ್ ರಿಂಕಲ್ಲು ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಆ ಬೆರಳಲ್ಲಿ ಉಗುರು ಬ್ರೇಕ್ ಆಗಿರೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ಏನಾದರೂ ಬ್ಯಾರಾಕ್ ಒಬಾಮಾ ಅವ್ರು ನೋಡಿ, ಬಟ್ ಒಬಾಮಾಗೆ ಸ್ವಲ್ಪ ಕಲರ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ ಅಲ್ವಾ? ಬ್ಯಾರಾಕ್ ಒಬಾಮಾ. ಇವರು ಪುಟಿನ್, ಇವ್ರು ಯಾರಂತ ಗೊತ್ತಲ್ಲ ನಿಮಗೆ? ಹೇಗಿದೆ, ಮಸ್ತಾಗಿದೆ ಅಲ್ಲ ಇನ್ಸ್ಟೆಂಟ್? ನನಗೆ ಯಾರೋ ನಿಂತಿರೋ ಥರ ಅನಿಸ್ತಾ ಇದ್ರಿ ಎಲ್ಲ ನೋಡಿದ್ರೆ. ನಮ್ಮ PM ನರೇಂದ್ರ ಮೋದಿ, ಬಟ್ ನರೇಂದ್ರ ಮೋದಿ ಥರ ಕಾಣಿಸ್ತಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಇವರು ಸ್ಟೀವ್ ಜಾಬ್ಸ್, ಆ್ಯಪಲ್ ಫೌಂಡರ್. ನೋಡಿ ನಮ್ಮ ಕಿಂಗ್ ಕೊಹ್ಲಿ ಎಷ್ಟು ಸಗದಾಗಿ ನಿಂತಿದ್ದಾರಲ್ಲ. ಇವಾಗ ತಾನೇ ಸೆಂಚುರಿ ಹೊಡೆದು ಜನರಿಗೆಲ್ಲ ಫುಲ್ಲು ವೇವ್ ಮಾಡ್ತಾ ಇರೋ ಥರ ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಮೆಸ್ಸಿ ಕೂಡ ಫುಲ್ ವಿಕ್ಟ್ರಿಯಲ್ಲಿ ನಿಂತಿದ್ದಾರೆ. ರಣಬೀರ್ ಕಪೂರ್ ಸೊ ಸ್ಟೈಲಿಶ್ ಆಗಿ ನಿಂತಿದ್ದಾರೆ ಅವರು ಕೂಡ. ರೊನಾಲ್ಡೋ ಫುಲ್ ಸುಸ್ತಾಗಿ ನಿಂತಿದ್ದಾರೆ ಆಟ ಆಡಿಬಿಟ್ಟು. ಕಿಂಗ್ ಖಾನ್ ಆಫ್ ಬಾಲಿವುಡ್ ಅಮಿತಾಬ್ ಬಚ್ಚನ್ ಅವರು. ಮಿಸ್ಟರ್ ಬೀನ್ ಕೂಡ ತುಂಬ ಚೆನ್ನಾಗಿ ನಿಂತಿದ್ದಾರೆ. ತುಂಬ ಸಾಕಷ್ಟು ಸೆಲೆಬ್ರಿಟೀಸ್ ಇದ್ದಾರೆ ನೋಡಿ. ನಮ್ಮ ತಮಿಳ್ ಸ್ಥಳಪತಿ ವಿಜಯ್, ಜಾಕಿ ಚಾನ್ ಕೂಡ ಫುಲ್ ಪೋಸ್ ಕೊಡ್ತಾ ನಿಂತಿದ್ದಾರೆ. ಹ್ಯಾರಿ ಪಾಟರ್, ಹೀಗೆ ತುಂಬ ಜನ ಹಾಲಿವುಡ್ ಅವರು ಕೂಡ ತುಂಬ ವ್ಯಾಕ್ಸ್ ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಎಲ್ಲ, ಯಾಕಂದರೆ ಈಚ್ ಡೀಟೇಲಿಂಗ್ ಕೂಡ. ಇವಾಗ ನೋಡಿ ಇದು ಸೂಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವ್ಯಾಕ್ಸಲ್ಲಿ ಮಾಡಿದ್ದೀರಾ ಅಂತ ನಂಬಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ಹತ್ತಿರ ಬಂದು ನೋಡಿದ್ರೆ ಮಾತ್ರ ಅದರದ್ದು
ಪ್ರಾಮುಖ್ಯತೆ, ಅದರ ಸೌಂದರ್ಯ ನಿಮಗೆ ಗೊತ್ತಾಗೋದು. ಯಾಕಂದರೆ ಈಚ್ ಆ್ಯಂಡ್ ನರ, ಮೂಳೆ, ಆಮೇಲೆ ರಿಂಕಲ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದರೆ ನೀವು ಈ ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬ ಸುಂದರವಾಗಿದೆ. ಈಗ ನಾವು ವ್ಯಾಕ್ಸ್ ಮ್ಯೂಸಿಯಂ ಮುಗಿಸಿ 9D ಮೂವಿಗೆ ಹೋಗಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ. ನಾನು ಫಸ್ಟು ಹೋದಾಗ ಗ್ಲಾಸಸ್ ಕೊಟ್ಟರು, ಹಾಕ್ಕೊಂಡ್ವಿ. ಸೊ ಗ್ಲಾಸಸ್ ಕೊಟ್ಟಾದಮೇಲೆ ಏನಾಯ್ತಂದರೆ ಕಾಣಿಸ್ತಾನೆ ಇರಲಿಲ್ಲ, ಫುಲ್ ಬ್ಲರ್ ಇತ್ತು. ಇವಾಗ ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಸೇಮ್ ಹಾಗೇ ಇತ್ತು. ನಾನು ಗ್ಲಾಸಸ್ ಹಾಕ್ಕೊಂಡು ಯಾಕಪ್ಪ ಈ ಥರ ಕಾಣಿಸ್ತಾ ಇದೆ ಅಂತ ಗ್ಲಾಸಸ್ ತೆಗೆದು ನೋಡಿದೆ, ಹಾಗೂ ಕೂಡ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ 9D ಮೂವಿ ಅಂತ ಅಂದರೆ ನಾನು ಫುಲ್ ಕ್ಲಾರಿಟಿ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಅದೊಂದು ಡ್ರಾಬ್ಯಾಕ್. ಅದು ಬಿಟ್ಟರೆ ನಮಗೆ ಸೀಟ್ ಅಲಾಡ್ಸೋದಾಗಲಿ, ನೀರು ಸ್ಪ್ರಿಂಕಲ್ ಆಗೋದಾಗಲಿ, ಅಂದರೆ ಎಲ್ಲ ಮೋಷನ್ಸ್ ಕೂಡ, ಅದು ಚೇರ್ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ ನಾವು. ಬಟ್ ಕ್ಲಾರಿಟಿ ಒಂದಿರಲಿಲ್ಲ ಅನ್ನೋದೊಂದು ತುಂಬ ಬೇಜಾರಾಯಿತು. ಇಲ್ಲಾಂದರೆ ಒಂದು 7 ಮಿನಿಟ್ಸ್ ಅಂತ ಹೇಳಿದ್ದಾರೆ, ಆದರೆ 5 ಮಿನಿಟ್ಸ್ ಅಷ್ಟೇ ನಮಗೆ ತೋರಿಸಿದ್ದು. ಚೆನ್ನಾಗಿತ್ತು. ಇವಾಗ ನಾವು ಅಕ್ವೇರಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮ್ಯೂಸಿಯಂ ಆಯಿತು, ವ್ಯಾಕ್ಸ್ ಮ್ಯೂಸಿಯಂ ಮುಗಿಸ್ಕೊಂಡು ಅದಾದಮೇಲೆ ಒಂದು 9D ಮೂವಿ ಅಂತ ತೋರಿಸಿದ್ರು. ಆ 9D ಮೂವಿ ಮುಗಿಸ್ಕೊಂಡು ಇವಾಗ ಅಕ್ವೇರಿಯಂಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ನೋಡೋಣ ಅಕ್ವೇರಿಯಂ. Guys, what a nice aquarium. Very nice. See here. ಎಷ್ಟು ಮಸ್ತಾಗಿದೆ ನೋಡಿ. ನೋಡಿ ಎಷ್ಟು ಫಿಶಸ್ ಇದೆ ನೋಡಿ. ಎಲ್ಲ ವೈಟ್ ಅಂಡ್ ಬ್ಲಾಕ್ ಇಲ್ಲಿ ನೋಡಿ. ಒಂದು ದೊಡ್ಡ ಫಿಶ್ ಮೊಲ್ಕೊಂಬಿಟ್ಟೈತೆ. ಅಮ್ಮು ಹೋಗಿದ್ದಾಳೆ ಮಾತಾಡ್ಸೋಕ್ಕೆ ಅಂತ. ಮಾತಾಡ್ಸೆ ಜೀವಂತ ಹೋಗಿದ್ದಾನೆ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತದೆ ನೋಡಿ. ಫಿಶ್ಗಳೆಲ್ಲ ಮಸ್ತಾಗಿ ಆಟ ಆಡ್ತದೆ. ಏನಕ್ಕೆ ಇಷ್ಟು ಓಡಾಡ್ತದೆ ಒಂದು ಗೊತ್ತಾಗ್ತಲ್ಲ ಅಲ್ವಾ? ಏನಕ್ಕೆ ಇಷ್ಟು ಓಡಾಡ್ತದೆ? ಆರಾಮ ಒಂದು ಕಡೆ ರೆಸ್ಟ್ ತಗೋಬೋದಲ್ವಾ? ಬರೀ ಓಡಾಡ್ತಾನೇ ಇರ್ತವೆ ಹಿಂಗೆ. ಮೋಸ್ಟ್ಲಿ ನೈಟಲ್ಲಿ ರೆಸ್ಟ್ ಮಾಡ್ತಾವೆ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಸಕ್ಕತ್ತಾಗಿ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ, ಎಷ್ಟು ಫಾಸ್ಟಾಗಿ ಮೂವ್ ಆಗ್ತದೆ. ಏನು ಬರ್ತಾ ಇದೆ? ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ವಾವ್, ಇಲ್ಲಿ ನೋಡಿ ಮಿರಾಕಲ್. ಇವಳು ಆ ಕಡೆ ಕರಿತೇವ, ಆ ಕಡೆ ಬರ್ತೈತೆ ನೋಡಿ ಗೈಸ್. ಹುಡುಗಿರು ಕರೆದ್ರೆ ಮೀನು ಬರುತ್ತೆ, ಹುಡುಗರಿಗೆ ಬೆಲೆನೇ ಇಲ್ಲ ಗೈಸ್. ಈಗ ನಾನು ಕರಿತೀನಿ ನೋಡಿ ಗೈಸ್. ಪರವಾಗಿಲ್ಲ, ಹುಡುಗರಿಗೂ ಬೆಲೆ ಇದೆ ಅಂತ ಇವಾಗ ಗೊತ್ತಾಯ್ತು ಗೈಸ್. ನೋಡಿ ಎಷ್ಟು ಮಸ್ತಾಗಿದೆ ನೋಡಿ. ಇದ್ರ ಮೂತಿ ಮೊಸಳೆ ಥರ ಇದೆ ನೋಡಿ, ಕಾಣಿಸ್ತೈತಿ ನೋಡಿ. ಇದ್ರ ಮುಖ ಮೊಸಳೆ ಥರ ಇದೆ, ಆದರೆ ಮೀನು, ಮೊಸಳೆ ಮೀನು ಎರಡು ಕಂಬೈನ್ ಮಾಡಿದ್ರೆ ಈ ಥರ ಪ್ರಾಣಿ ಒಂದು ಆಗುತ್ತೆ ನೋಡಿ. ಎಕ್ಸಾಕ್ಟ್ ಇದ್ರ ಮುಖ ನೋಡಿ, ಕ್ರೊಕೊಡೈಲ್ ಥರನೇ ಇದೆ. ಸೇಮ್ ಪೂಜೆ ಬರ್ತಾ ಇವಾಗ ನಮ್ಮ ಫಿಶು ಇಲ್ಲ ನಾವು ಇಲ್ಲಿ ನೋಡಿ ದಪ್ಪ ಇದೆ. ಇದು ವಿಡಿಯೋ ನೋಡ್ತಾ ಇರೋ ಥರ ಇದೆ ನನಗೆ, ಬಟ್ ಇದೆಲ್ಲ ರಿಯಲ್ ಫಿಶಸ್. ಪಗ್ನಾಯಿ ಥರ ಇದೆ. ಪ್ರಾಣಿಗಳು ಎಷ್ಟಿರುತ್ತೋ
ಭೂಮಿ ಮೇಲೆ ನೀರಲ್ಲೂ ಅದೇ ಥರ ಪ್ರಾಣಿಗಳು ಸ್ವಲ್ಪ ಸಿಮಿಲಾರಿಟಿ ಇರುವಂಥ ಪ್ರಾಣಿಗಳು ನೀರಲ್ಲೂ ಇರುತ್ತೆ ನೋಡಿ. ಪಗ್ ಥರನೇ ಅದರದ್ದು ನೋಡಿ. ಇದೇನು ರೀ ಹಿಂಗಿದೆ ಗೈಸ್, ಇಲ್ಲಿ ನೋಡಿ. ನಾನು ಹೇಳಿಲ್ವಾ ಭೂಮಿ ಮೇಲೆ ಯಾವ್ಯಾವ ಥರ ಪ್ರಾಣಿಗಳಿದೆಯೋ ಅದೇ ಫೀಚರ್ ಇರುವಂಥ ಎಷ್ಟೋ ಪ್ರಾಣಿಗಳು ನೀರಲ್ಲೂ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಲ್ಲಿ ನೋಡಿ. ಹಾಂ, ಅದರದ್ದು ಸ್ಟ್ರೈಪ್ಸ್ ನೋಡಿ ಹೆಂಗಿದೆ, ಟೈಗರ್ ಥರ ಸ್ಟ್ರೈಪ್ಸ್ ಇದೆ ಅದಕ್ಕೆ ನೋಡಿ. ಅದೇ 2-3 ಪ್ರಾಣಿ ಕಂಬೈನ್ ಮಾಡ್ಬಿಟ್ಟು ಇನ್ನೊಂದು ಪ್ರಾಣಿ ಮಾಡ್ಬಿಡೋದು. ಭಗವಂತ ಏನಪ್ಪ ನಿನ್ನ ಸೃಷ್ಟಿ. ಗೈಸ್, ಹೇಗಿತ್ತು ನಮ್ಮ ಗೋವಾ ಟ್ರಿಪ್? ನೀವು ನಮ್ಮ ವಿಡಿಯೋಸ್ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಗೆ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ವಿಡಿಯೋಸ್ ಎಲ್ಲ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.